Hello students, I hope you are all fine. Last class I was doing Pepe by Maxim Gorky, which was prescribed for you. That is the first lesson. And I also told you the first episode, the important episode of Signora, who tells Pepe to deliver the apple. Instead of that, she also tells that I will give you a wage of one soldo. The second episode, which is also that we have introduced to sister, older sister, ಇದ್ರ ಬಗ್ಗೆ ಮಾತಾಡೋಣ. ನಾನು ಲಾಸ್ಟ್ ಕ್ಲಾಸ್ ನಿಮಗೆ ಪೇಪೆ ಮತ್ತು ಮ್ಯಾಕ್ಸಿಮ್ ಗೋರ್ಕಿ ಅವರ ಇಂಟ್ರೊಡಕ್ಷನ್ನ ಮಾಡಿದ್ದೆ. ಈ ಕ್ಲಾಸಲ್ಲಿ ನಾನು ನಿಮಗೆ ಪೇಪೆ ಸೆಕೆಂಡ್ ಎಪಿಸೋಡ್, ದ ಇಂಪಾರ್ಟೆಂಟ್ ಎಪಿಸೋಡ್ ಇನ್ ದ ಸ್ಟೋರಿ, ಅದನ್ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಪೇಪೆ ಸಿಸ್ಟರ್ ವಾಸ್ ಮಚ್ ಓಲ್ಡರ್. ಪೇಪೆಗೆ ಒಬ್ಬರು ಅಕ್ಕ ಇದ್ದಾರೆ. ಇವ್ರಿಗಿಂತ ತುಂಬ ಏನು ವಯಸ್ಸಿನಲ್ಲಿ ವ್ಯತ್ಯಾಸ ಇಲ್ಲ, ಸ್ವಲ್ಪ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ರೈಟರು. ಬಟ್ ನಾಟ್ ಸ್ಮಾರ್ಟರ್ ದೆನ್ ಹಿ. ಆದರೆ ಇವನಷ್ಟು ಬುದ್ಧಿವಂತ ಚಾಲಾಕಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಂಟ್ ಟು ವರ್ಕ್ ಆಸ್ ಎ ಹೌಸ್ ಮೇಡ್ ಇನ್ ಅ ವಿಲ್ಲಾ ಓನ್ಡ್ ಬೈ ರಿಚ್ ಅಮೇರಿಕನ್. ಒಂದು ಮನೆ ಕೆಲಸದ ಒಂದು ಅಮೇರಿಕನ್ ಫ್ಯಾಮಿಲಿನಲ್ಲಿ ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇವ್ರ ಅಕ್ಕ. ಹರ್ ಅಪಿಯರೆನ್ಸ್ ಆಲ್ಟರ್ಡ್ ಅಟ್ ಒನ್ಸ್. ಶಿ ಬಿಕೇಮ್ ನೀಟ್ ಅಂಡ್ ಟೈಡಿ. ಹರ್ ಚೀಕ್ಸ್ ಬಿಕೇಮ್ ರೋಸಿ ಆ್ಯಂಡ್ ಶಿ ಬಿಗ್ಯಾನ್ ಟು ಬ್ಲೂಮ್ ಅಂಡ್ ರೈಪನ್ ಲೈಕ್ ಎ ಪೀರ್ ಇನ್ ಆಗಸ್ಟ್. ಯಾವಾಗ ಇವ್ರ ಅಕ್ಕ ಕೆಲಸಕ್ಕೆ ಸೇರಿಕೊಂಡು ಆವಾಗಲಿಂದನೂ ಕೂಡ ಶಿ ಹ್ಯಾಸ್ ಬಿಕಮ್ ವೆರಿ ಟೈಡಿ ಆ್ಯಂಡ್ ಸ್ಟಾರ್ಟೆಡ್ ಟು ವಿಯರ್ ನ್ಯೂ ಕ್ಲಾತ್ಸ್ ಆ್ಯಂಡ್ ಶಿ ಹ್ಯಾಸ್ ಬಿಕಮಿಂಗ್ ಎ ಬ್ಲೂಮ್ ಅಂದರೆ ಹೊಳಿತಾ ಇರೋ ರೀತಿ. ಒಂದು ಒಳ್ಳೆ ಹಣ್ಣುಗಳು ಯಾವ ರೀತಿ ಹಣ್ಣು ಈಗ ಈ ಸೀಸನಲ್ಲಾದರೆ ಮಾವಿನ ಹಣ್ಣು ತುಂಬ ಯಾವ ರೀತಿ ಈಗ ಫ್ರೆಶ್ ಮಾವಿನ ಹಣ್ಣು ಯಾವ ರೀತಿ ಇರ್ತದೋ ಅದೇ ರೀತಿ ಕೂಡ ಇವಳು ಆಗಸ್ಟಲ್ಲಿ ಸಿಗುವಂಥ ಹಣ್ಣು ಯಾವ ರೀತಿ ಉಳಿತಾ ಇರ್ತದೋ, ಫ್ರೆಶ್ ಫ್ರೂಟ್ಸ್ ಯಾವ ರೀತಿ ಉಳಿತಾ ಇರ್ತದೋ ಆ ರೀತಿ ಉಳಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ಲಂತೆ ಯಾವಾಗಲಿಂದ ಇಲ್ಲಿ ಮನೆ ಕೆಲಸಕ್ಕೆ ಸೇರಿಕೊಂಡ್ಲು ಅವಾಗಲಿಂದ ಅಂತ ಹೇಳ್ತಾ ಇದ್ದಾರೆ. ಡೂ ರಿಯಲಿ ಈಟ್ ಎವ್ರಿ ಡೇ ಅವರ್ ಬ್ರದರ್ ಒನ್ಸ್ ಆಸ್ಕ್ಡ್ ಹರ್. ಒಂದ್ಸಲಿ ಪೇಪೆ ಕೇಳ್ತಾನಂತೆ, ನೀನು ದಿನಾಲೂ ಊಟ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಡು ಯು ರಿಯಲಿ ಈಟ್ ಎವ್ರಿ ಡೇ ಹರ್ ಬ್ರದರ್ ಒನ್ಸ್ ಆಸ್ಕ್ಡ್ ಹರ್. ಅದಕ್ಕೆ ಏನು ಉತ್ತರ ಕೊಟ್ಟಿರ್ತಾಳಂದರೆ, ಟ್ವೈಸ್ ಆ್ಯಂಡ್ 3 times a day. ಐ ವಿಶ್ ಶಿ ರಿಪ್ಲೈಡ್ ಪ್ರೌಡ್ಲಿ. ಟ್ವೈಸ್ ದಿನದಲ್ಲಿ 2 ಸಲ, ಒಂದೊಂದ್ಸಲಿ 3 ಸಲಿನೂ ಕೂಡ ಊಟ ಮಾಡ್ತೀನಿ ಕಣೋ ಅಂತ ಹೇಳಿದಂತೆ ಅವ್ರ ಅಕ್ಕ. ಸಿ ಯು ಡೋಂಟ್ ವಿಯರ್ ಔಟ್ ಯುವರ್ ಟೀತ್, ಪೇಪೆ ಅಡ್ವೈಸ್ಡ್. ನೋಡು, ನಿನ್ನ ಟೀತನ್ನ ಸ್ವಲ್ಪ ನೋಡ್ಕೋ ಅಂತ ಒಂದ್ಸಲಿ ಅಡ್ವೈಸ್ ಮಾಡಿದ್ನಂತೆ. ಈಸ್ ಯುವರ್ ಮಾಸ್ಟರ್ ವೆರಿ ವೆಲ್ತಿ? ಹಿ ಎನ್ಕ್ವೈರ್ಡ್ ಆಫ್ಟರ್ ಅ ಪಾಸ್. ನಿಮ್ಮ ಮಾಸ್ಟರ್, ನೀನು ಯಾವ ಮನೆಯಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅವರು ತುಂಬ ಶ್ರೀಮಂತರ? ನೀನು ಯಾವ ಮನೆಯಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅವ್ರು ತುಂಬ ಶ್ರೀಮಂತರ ಅಂತ ಕೇಳ್ತಾ ಇದ್ದಾರೆ. ಓ ಎಸ್, ಐ ಬಿಲೀವ್ ಈಸ್ ರಿಚರ್ ದನ್ ದ ಕಿಂಗ್. ಎಸ್, ಈಸ್ ರಿಚ್, ಸ್ವಲ್ಪ ಶ್ರೀಮಂತರೇ ಅವರು. ನನಗೆ ಗೊತ್ತಿರೋಂಗೆ ನಾನು ಒಬ್ಬ ರಾಜನಿಗಿಂತ ಶ್ರೀಮಂತರಾಗಿದ್ದಾರೆ ಅಂತ ಹೇಳಿದಂತೆ ಪೇಪೆ ಅವರ ಅಕ್ಕ. ಯು ಕಾಂಟ್ ಫೂಲ್ ಮಿ. ಹೌ ಮೆನಿ ಪೇರ್ಸ್ ಆಫ್ ಟ್ರೌಸರ್ಸ್ ಆಸ್ ಈ ಗಾಟ್? ನಾನು ನಿನ್ನನ್ನು ನಂಬಲ್ಲ. ಎಷ್ಟು ಬಟ್ಟೆ ಇದ್ದಾವೆ, ಎಷ್ಟು ಜೊತೆ ಬಟ್ಟೆ ಇದ್ದಾವೆ ಹೇಳು ಅಂತ ಹೇಳಿದ್ರು. ಹೌ ಮೆನಿ ಟ್ರೌಸರ್ಸ್ ಹಿ ಹ್ಯಾಸ್ ಗಾಟ್? ಹೌ ಮೆನಿ ಟ್ರೌಸರ್ಸ್, ಎಷ್ಟು, ಹೌ ಮೆನಿ ಕ್ಲಾತ್ಸ್ ಹಿ ಹ್ಯಾಸ್ ಗಾಟ್ ಅಂತ ಮರು ಪ್ರಶ್ನೆ ಕೇಳಿದಂತೆ ಪೇಪೆ ಅವರ ಅಕ್ಕರಿಗೆ. ಹಾರ್ಡ್ ಟು ಸೇ, ತುಂಬ ಕಷ್ಟಪಾಗುತ್ತಾ ಅದನ್ನು ಹೇಳೋದು ಅಂತ. 10, ಪ್ರಾಬಬ್ಲಿ 10, ಒಂದು 10 ಜೊತೆ ಬಟ್ಟೆ ಇರ್ಬೋದಾ ಅಂತ ಕೇಳಿದಂತೆ ಪೇಪೆ. ಮೋರ್ ಪರಾಪ್ಸ್, ಅವ್ರ ಅಕ್ಕ ಉತ್ತರ ಕೊಟ್ಲಂತೆ, ಇನ್ನೂ ಜಾಸ್ತಿ ಇರ್ಬೋದು, 10ಕ್ಕಿಂತ ಜಾಸ್ತಿ ಇರ್ಬೋದು. ದೆನ್ ಬ್ರಿಂಗ್ ಮಿ ಅ ಪೇರ್, ನಾಟ್ ಟೂ ಲಾಂಗ್ ಇನ್ ದ ಲೆಗ್ ಬಟ್ ದಿ ವಾರ್ಮೆಸ್ಟ್ ಯು ಕ್ಯಾನ್ ಫೈಂಡ್, ಸೆಟ್ ಪೇಪೆ. ನನಗೊಂದು ತಗೊಂಡು ಬಾ, 10 ಇರ್ಬೋದು, 10ಕ್ಕಿಂತ ಜಾಸ್ತಿ ಇರ್ಬೋದು, 10 ಅಂತೂ ಇದೆ ಅಂತ. ದೆನ್ ಬ್ರಿಂಗ್ ಮಿ ಅ ಪೇರ್, ನನಗೊಂದು ಜೊತೆ ಬಟ್ಟೆ ತಗೋಬಾ. ನಾಟ್ ಟೂ ಲಾಂಗ್,
ತುಂಬ ದೊಡ್ಡದಾಗೂ ಇರಬಾರ್ದು, ಇನ್ ದ ಲೆಗ್ ಬಟ್ ದ ವಾರ್ಮೆಸ್ಟ್ ಯು ಕ್ಯಾನ್ ಫೈಂಡ್. ತುಂಬ ಬೆಚ್ಚಗೆ ಆಗುವಂಥ ಸ್ವಲ್ಪ ಚೆನ್ನಾಗಿರುವಂಥ ದೊಡ್ಡ ಇದನ್ನು ತರಬೇಕು ನೀನು, ತುಂಬ ಚೆನ್ನಾಗಿರುವಂತಹ ದಪ್ಪಗೆ, ಆಮೇಲೆ ನನಗೆ ಬೆಚ್ಚಗಾಗುವಂತಹ ಬಟ್ಟೆ ತರಬೇಕು ಅಂತ ಹೇಳಿದ್ನಂತೆ. ವಾಟ್ ಫಾರ್, ಏನಕ್ಕೋಸ್ಕರ ನಿನಗೆ ತರಬೇಕು ಬಟ್ಟೆನ ಅಂತ ಕೇಳಿದ್ನಂತೆ. ವೆಲ್ ಜಸ್ಟ್ ಲುಕ್ ಇಟ್ ಮೀ, ನಿನಗ್ಯಾಕೆ ಬಟ್ಟೆ ಕೊಡಬೇಕಪ್ಪ, ನಾನು ಬಟ್ಟೆ ತೊಗೊಂಡು ಕೊಡಬೇಕು ಅಂತ ಅಕ್ಕ ಕೇಳಿದ್ನಂತೆ. ಅಮೇರಿಕನ್ ವೆಲ್ತಿ ಫ್ಯಾಮಿಲಿಯಿಂದ ಬಟ್ಟೆನ ತೊಗೊಂಡು ಬಾ, ಒಂದು ಜೊತೆ ಬಟ್ಟೆ ತೊಗೊಂಡು ಬಾ ಅಂತ ಹೇಳಿದ್ನಂತೆ ಪೇಪೆ. ಅದಕ್ಕೆ ಮರು ಪ್ರಶ್ನೆ ಕೇಳಿದ್ನಂತೆ, ನಿನಗೆ ಯಾಕೆ ತಂದು ಕೊಡಬೇಕು, ನಿನಗೆ ಯಾಕೋ ಪೇಪೆ ತಂದು ಕೊಡಬೇಕು ಅಂತ. ವೆಲ್ ಜಸ್ಟ್ ಲುಕ್ ಇಟ್ ಮೀ, ನನ್ನ ನೋಡು ಸ್ವಲ್ಪ ನೀನು ಅಂತ ಹೇಳಿದ್ನಂತೆ ಪೇಪೆ. ದೇರ್ ವಾಸ್ ಇಂಡೀಡ್ ನಾಟ್ ಮಚ್ ಟು ಸಿ, ಫಾರ್ ಅ ಲಿಟಲ್ ಎನಫ್ ರಿಮೈಂಡ್ ಆಫ್ ಪೇಪೆಸ್ ಟ್ರೌಸರ್ಸ್. ಅಲ್ಲಿ ನೋಡೋಕ್ಕೇನು ಜಾಸ್ತಿ ಇರಲಿಲ್ಲ, ಯಾಕಂದರೆ ಹಾಕಿದ್ದೆ ಅಲ್ಪ ಸ್ವಲ್ಪ ಬಟ್ಟೆ ಪೇಪೆ ಅಂತ ಹೇಳ್ತಾ ಇದ್ದಾರೆ. ರೈಟ್, ಎಸ್ ಹಿಸ್ ಸಿಸ್ಟರ್ ಅಗ್ರೀಡ್, ಯು ರಿಯಲಿ ನೀಡ್ ಸಮ್ ಕ್ಲಾತ್ಸ್, ಬಟ್ ವಾಟ್ ಹಿ ಥಿಂಕ್ಸ್ ವಿ ಹ್ಯಾವ್ ಸ್ಟೋಲನ್ ದೆಮ್. ಅಂಡರ್ಲೈನ್ ದಿಸ್ ವರ್ಡ್. ಎಸ್ ಹಿಸ್ ಸಿಸ್ಟರ್ ಅಗ್ರೀಡ್, ಆಯ್ತಪ್ಪ ನಿನಗೆ ಬಟ್ಟೆ ಅವಶ್ಯಕತೆ ಇದೆ, ನನಗೆ ಗೊತ್ತಾಯಿತು. ಯು ನೀಡ್ ಸಮ್ ಕ್ಲಾತ್ಸ್, ಯು ರಿಯಲಿ ನೀಡ್ ಸಮ್ ಕ್ಲಾತ್ಸ್, ಬಟ್ ವೋಂಟ್ ಯು ಥಿಂಕ್ ವಿ ಹ್ಯಾವ್ ಸ್ಟೋಲನ್ ದೆಮ್. ಹಾಗಾದರೆ ನಾವೇನಾದರೂ, ನಾನು ನಿನಗೇನಾದರೂ ಬಟ್ಟೆ ತೆಗೆದು ಕೊಟ್ಬಿಟ್ರೆ ಅವರು ಅಲ್ಲಿ ಅಮೇರಿಕನ್ ಫ್ಯಾಮಿಲಿಯವರು ಏನು ಅಂದ್ಕೊತಾರೆ, ಡೋಂಟ್ ದೇ ಥಿಂಕ್ ದಟ್ ವಿ ಹ್ಯಾವ್ ಸ್ಟೋಲನ್ ದೆಮ್. ಅವರು ಏನು ಅಂದ್ಕೊತಾರೆ, ನಾವು ಕದೀತಾ ಇದ್ದೀವಿ ಅಂದ್ಕೊಳಲ್ವಾ ಅಂತ ಕೇಳಿದ್ಲಂತೆ ಪೇಪೆ ಅವ್ರ ಅಕ್ಕ. ಡೋಂಟ್ ಇಮ್ಯಾಜಿನ್ ದಟ್ ಫೋಕ್ ಆರ್ ಸಿಲಿಯರ್ ದೆನ್ ವಿ ಆರ್. ನಮ್ಮ ಥರ ಸಿಲಿಯಾಗಿ ಅಥವಾ ಆಸೆಭರಿತವಾಗಿ ಇರೋರಲ್ಲ ಅವರು, ಅಮೇರಿಕನ್ ಫ್ಯಾಮಿಲಿಯವರು. ಅವ್ರು ತುಂಬ ದೊಡ್ಡವರು. ಡೋಂಟ್ ಇಮ್ಯಾಜಿನ್ ದಟ್ ಫೋಕ್ ಆರ್ ಸಿಲಿಯರ್ ದೆನ್ ವಿ ಆರ್. ನಮ್ಮ ಥರ ಏನು ಬಡವ್ರ ಅವರು, ನಮ್ಮ ಥರ ಏನು ಮಾತಾಡ್ತಾರ. ಪೇಪೆ reassured, when you take a little from someone who has a lot, that is not stealing, it's just sharing. Underline this word, the important word in the when Pepe utters. When you stole somebody who has a lot of money, that is not stealing, it is sharing ಅಂತ ಹೇಳ್ತಾ ಇದ್ದಾನೆ. ವೆನ್ ಯು ಟೇಕ್ ಅ ಲಿಟಲ್ ಫ್ರಮ್ ಸಮ್ ಒನ್, ಯಾರ ಹತ್ರ ಆದರೂ ತುಂಬ ಜಾಸ್ತಿ ಇದ್ದರೆ ಅದನ್ನೇನಾದರೂ ನಾವು ಕದ್ರೆ ಅದು ಕದಿಯೋದು ಅಂತ ಆಗಲ್ಲ, ಅದನ್ನು ಶೇರಿಂಗ್ ಅಂತಾರೆ, ಹಂಚ್ಕೊಳ್ಳೋದು ಅಂತಾರೆ ಅಂತ ಇದ್ದಾನೆ ಪೇಪೆ. ಯಾರ ಹತ್ರ ಆದರೂ ತುಂಬ ಚೆನ್ನಾಗಿ ದುಡ್ಡಿದ್ರೆ ಆ ದುಡ್ಡನ್ನು ಸ್ವಲ್ಪ ಭಾಗ ನಾವು ತಗೊಂಡ್ರೆ ಅದನ್ನು ಕದಿಯೋದು ಅನ್ನಲ್ಲ, ಅದನ್ನು ಹಂಚ್ಕೊಳ್ಳೋದು ಅಂತೀವಿ ಅಂತ ಇದ್ದಾನೆ ಪೇಪೆ. ದಿಸ್ ಇಸ್ ದ ಆಟಿಟ್ಯೂಡ್ ಆಫ್ ದ ಪೇಪೆ. ಸಮ್ ಪೀಪಲ್ ಸೇ ದಟ್ ಈಸ್ ಅನಾರ್ಕಿಸ್ಟ್, ಅರಾಜಕತಾವಾದಿ ಅಂತ ಹೇಳ್ತೀವಲ್ಲ ಪೊಲಿಟಿಕಲ್ ಭಾಷೆನಲ್ಲಿ, ಆ ರೀತಿಯಾಗಿ ಪೇಪೆ ಮಾತಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದೆ. ಯು ಆರ್ ಟಾಕಿಂಗ್ ನಾನ್ಸೆನ್ಸ್, ಇಸ್ ಸಿಸ್ಟರ್ ಅಬ್ಜೆಕ್ಟೆಡ್. ನೀನೇನು ಈ ಥರ ನಾನ್ಸೆನ್ಸಾಗಿ ಮಾತಾಡ್ತಾ ಇದೆಯಾ ಅಂತ ಅವ್ರ ಅಕ್ಕ ಬೈದಂತೆ. ಬಟ್ ಪೇಪೆ ಸೂನ್ ಓವರ್ಕಮ್ ಅವರ್ ಸ್ಕ್ರೂಪಲ್ಸ್, and when she came into the kitchen with a good pair of light grey trousers, which were of course far too large for Pepe, he knew at once how to overcome that difficulty. ಇದು ಪೇಪೆ ಆಬ್ಜೆಕ್ಟ್ ಮಾಡೋದು. ಬಟ್ ಪೇಪೆ ಸೂನ್ ಓವರ್ಕಮ್ ಅವರ್ ಸ್ಕ್ರೂಪಲ್ಸ್ and when she came into the kitchen with a good pair of light grey trousers. ಆ್ಯಂಡ್ ಈ ಹೆಂಗೋ ಅವಳಿಗೊಂದು ಸ್ವಲ್ಪ ಬುದ್ಧಿವಾದ ಹೇಳೋದ್ರಲ್ಲಿ ಪೇಪೆ ಸಕ್ಸಸ್ಫುಲ್ ಆದ. ಅಂದರೆ ಅವಳನ್ನ ಯಾಮಾರಿಸೋದಲ್ಲಿ ಅಂತ ಆಗಿರ್ಬೋದು, ಅವಳ ಮಾತನ್ನು ತಪ್ಪಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ. ಸ್ವಲ್ಪ ಹೊತ್ತಾದಮೇಲೆ ಪೇಪೆಗೋಸ್ಕರ ಒಂದು ಒಳ್ಳೆ ಬಟ್ಟೆನ ತಗೊಬಂದು ಕೊಟ್ಲಂತೆ ಅವ್ರ ಅಕ್ಕ. ಎ ಗುಡ್ ಪೇರ್ ಆಫ್ ಲೈಟ್ ಗ್ರೇ ಟ್ರೌಸರ್ಸ್, ಒಂದು ಗ್ರೇ ಕಲರ್ ಇರುವಂತಹ ಟ್ರೌಸರ್ಸ್ನ ತಂದು ಕೊಟ್ಲಂತೆ. ವಿಚ್ ವರ್ ಆಫ್ ಕೋರ್ಸ್ ಫಾರ್ ಟು ಲಾರ್ಜ್ ಫಾರ್ ಪೇಪೆ, ಅದು ತುಂಬ ದೊಗಳೆ ಆಗೋಯಿತ್ತು, ಅಗಲವಾಗೋಯಿತ್ತು. ಈ ನ್ಯೂ ಅಟ್ ಒನ್ಸ್ ಹೌ ಟು ಓವರ್ಕಮ್ ದಟ್ ಡಿಫಿಕಲ್ಟಿ. ಆದರೆ ಪೇಪೆಗೆ ಅದನ್ನು ಯಾವ ರೀತಿ ರಿಪೇರಿ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿತ್ತು. ಏನು ಮಾಡ್ದ ಅದಕ್ಕೆ? ಗಿವ್ ಮಿ ಅ ನೈಫ್ ಈ ಸೆಟ್, ನನ್ನ ಚಾಕು ಕೊಡಿಲಿ ಅಂತ ಹೇಳಿ. Together, they quickly converted the American trousers into very convenient costume for the babe boy. The results of their effort was a somewhat
loose, baggy, but not uncomfortable sack attached to the shoulders by bits of strings that could be tied around the neck with a trousers pocket serving as a sleeves. ಒಂದು ಇದು ಕೂಡ ಇಲ್ಲಿ ಅಂತ ಹೇಳಿಬಿಟ್ಟು ನೀಟಾಗಿ ಅಮೇರಿಕನ್ದು ಒಂದು ಟ್ರೌಸರ್ಸ್ನ ಅಮೇರಿಕಾ ಯಾವ ರೀತಿ ಫ್ಯಾಷನ್ಗೆ ಅವರು ಇಟ್ಕೊಂಡಿರ್ತಾರಲ್ಲ ಆ ಥರ ಬಟ್ಟೆನ ಕನ್ವೀನಿಯೆಂಟಾಗಿ ತಾನು ಕನ್ವೀನಿಯೆಂಟ್ ಕಾಸ್ಟ್ಯೂಮ್ ಫಾರ್ ಅ ಬಾಯ್ ಯಾವ ರೀತಿ ಪೇಪೆಗೆ ಅನುಕೂಲ ಆಗ್ತದೆ ಆ ರೀತಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಂತ ದ ರಿಸಲ್ಟ್ಸ್ ಆಫ್ ದ ಎಫರ್ಟ್ ವಾಸ್ ಎ ಸಮ್ ವಾಟ್ ಲೂಸ್ ಬ್ಯಾಗಿ. ಒಂದು ಕಟ್ ಮಾಡಿದ್ರು ಕೂಡ ಅದು ಇವನು ಫಿಟ್ ಆಗಲಿಲ್ಲ, ಆದರೆ ಒಂದು ಸ್ವಲ್ಪ ಲೂಸ್ ಆಗಿತ್ತು, ಜೋಲಾಡ್ತಾ ಇತ್ತು, ಬಟ್ ನಾಟ್ ಅನ್ಕಂಫರ್ಟಬಲ್. ಆದರೆ ಅನ್ಕಂಫರ್ಟಬಲ್ ಆಗೇನು ಇರಲಿಲ್ಲ, ಆದರೆ ಉಟ್ಕೊಳ್ಳೋದೇ ಇರೋ ರೀತಿ ಏನಾಗಲಿಲ್ಲ, ಆದರೆ ಉಟ್ಕೊಳ್ಳೋ ರೀತಿ ಒಂದು ರೀತಿಯಾಗಿ ಬಟ್ಟೆ ಥರ ಆಯಿತು. sack attached to the shoulders by bits of string that could be tied around the neck with the trousers pockets serving as sleeves. ಟ್ರೌಸರ್ಸ್ ಪಾಕೆಟ್ಸ್ ಏನಿತ್ತಲ್ಲ ಅದು ಕೂಡ ಸ್ಲೀವ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಂತೆ ಪೇಪೆ. They might have turned out an ever better and more convenient garment had the wife of owner of the trousers not interrupted their labors. ಇನ್ನೂ ಚೆನ್ನಾಗಿ ಮಾಡ್ಕೊತಾ ಇದ್ದಂತೆ ಪೇಪೆ, ಇನ್ನೂ ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲನೂ ಕಟ್ ಮಾಡಿ ಇದನ್ನು ಆದರೆ ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಅಮೇರಿಕನ್ ಫ್ಯಾಮಿಲಿನಲ್ಲಿ ಇದ್ದಂತಹ ಓನರ್ನ ಹೆಂಡತಿ ನೋಡ್ಬಿಟ್ರು. ವೈಫ್ ಆಫ್ ದ ಓನರ್ ಆಫ್ ದ ಟ್ರೌಸರ್ಸ್ ನಾಟ್ ಇಂಟರಪ್ಟೆಡ್ ದೇರ್ ಲೇಬರ್. ಇದನ್ನು ನೋಡ್ಬಿಟ್ರು. ಏನಾದರೂ ಇವ್ರ ಮಧ್ಯೆ ಬರಲಿಲ್ಲ ಅಂದರೆ ಈ ಕೆಲಸನೂ ಮಾಡಿ ಮುಗಿಸ್ಬಿಡ್ತಾ ಇದ್ದ ಪೇಪೆ. If she was not interrupted, the wife of the owner was not interrupted, Pepe would have done that also a very convenient. ಅದನ್ನು ಕೂಡ ನೀಟಾಗಿ ಕಟ್ ಮಾಡಿ ಹಾಕೊತಾ ಇದ್ದಂತೆ ಪೇಪೆ. She came into the kitchen and began to give vent to a string of very ugly words in many languages pronounced equally badly as is customary with Americans. ಯಾವಾಗ ಇವಳು ನೋಡಿದ್ಲು, ಯಾವಾಗ ಓನರ್ ವೈಫ್ ನೋಡಿದ್ಲು, ಶಿ ಕೇಮ್ ಇನ್ ಟು ದ ಕಿಚನ್ ಆ್ಯಂಡ್ ಬಿಗ್ಯಾನ್ ಟು ಗಿವ್ ಅ ವೆಂಟ್ ಟು ಎ ಸ್ಟ್ರಿಂಗ್ ಆಫ್ ವೆರಿ ಅಗ್ಲಿ ವರ್ಡ್ಸ್ ಇನ್ ಮೆನಿ ಲ್ಯಾಂಗ್ವೇಜಸ್. ಎಷ್ಟು ಭಾಷೆಯಲ್ಲಿ ಕೆಟ್ಟ ಮಾತಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟೂ ಕೆಟ್ಟ ಮಾತನ್ನು ಆಡಿ ಬೈದಾಕಿದ್ಲಂತೆ ಆ ಓನರ್ ವೈಫು ಪೇಪೆಗೆ ಮತ್ತು ಅವ್ರ ಅಕ್ಕನಿಗೆ ಅಂತ ಹೇಳ್ತಾ ಇದ್ದಾರೆ. When owner wife was scolding to Pepe's sister and to Pepe then suddenly asked, "What's up?" ಯಾಕೆ ಬೈತಾ ಇದ್ದಾರೆ? He asked. Whereupon Pepe spoke, "Signor, I am greatly astonished by the commotions your signora has raised." ಸಿಗ್ನೋರ್ ಅಂದರೆ ಶ್ರೀಮತಿಯವರೇ, ನೀವು ನನಗೆ ನಿಜವಾಗ್ಲೂ ಕೂಡ ಐ ಆಮ್ ಅಸ್ಟ್ರಾನಿಷಡ್ ಬೈ ದಿ ಕಮೋಷನ್. ಇಷ್ಟು ಗದ್ದಲ ಮಾಡ್ತಾ ಇದ್ದೀರಲ್ಲ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಇದರಲ್ಲಿ ಗದ್ದಲ ಮಾಡೋದಾದ್ರೆ ಏನಿದೆ? ವಾಟ್ ಈಸ್ ದೇರ್ ಟು ರೈಸ್ ಸಚ್ ಅನ್ ಇಶ್ಯೂ? ವೈ ಯು ಆರ್ ಶೌಟಿಂಗ್ ಸೋ ಲೌಡ್ಲಿ? ವೈ? ವಾಟ್ ಈಸ್ ದೇರ್ ಟು ಅಸ್ಟ್ರಾನಿಷ್? ವಾಟ್ ಈಸ್ ದೇರ್ ದಿ ಕಮೋಷನ್ಸ್? ಕಮೋಷನ್ಸ್ ವಾಟ್ ಈಸ್ ದೇರ್? ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀರಿ? ಯಾಕೆ ಈ ಥರ ಬೈತಾ? ಇನ್ ಫ್ಯಾಕ್ಟ್ ಐ ಆಮ್ ಸಮ್ ವಾಟ್ ಅಫೆಂಡೆಡ್ ಫಾರ್ ಯುವರ್ ಸೇಕ್. ನಾನು ನಿಮಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು. ಆ್ಯಸ್ ಫಾರ್ ಆಸ್ ಐ ಕ್ಯಾನ್ ಸಿ, ಶಿ ಥಿಂಕ್ಸ್ ದಟ್ ವಿ ಹ್ಯಾವ್ ಸ್ಪಾಯ್ಲ್ಡ್ ದ ಟ್ರೌಸರ್ಸ್, ಬಟ್ ಐ ಅಶ್ಯೂರ್ ಯು ದಟ್ ದೇ ಆರ್ ಜಸ್ಟ್ ರೈಟ್ ಫಾರ್ ಮೀ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಾನು ಈ ಟ್ರೌಸರ್ಸ್ನ ಹಾಳು ಮಾಡಿದ್ದೀನಿ ಅನ್ನಿಸ್ತಾ ಇರ್ಬೋದು. ಆ ಥರ ಏನೂ ಇಲ್ಲ, ಇದು ಕರೆಕ್ಟಾಗೇ ಇದೆ ನನಗೆ. ಬಟ್ ಐ ಅಶ್ಯೂರ್ ಯು ದ್ಯಾಟ್ ದೇ ಆರ್ ಜಸ್ಟ್ ರೈಟ್ ಫಾರ್ ಮೀ. ಅದು ನನಗೆ ಕರೆಕ್ಟಾಗೇ ಇದೆ, ನೀವೇನು ಬೇಸರ ಮಾಡ್ಕೋಬೇಡಿ. ಶಿ ಸೀಮ್ಸ್ ಟು ಥಿಂಕ್ ದಟ್ ಐ ಹ್ಯಾವ್ ಟೇಕನ್ ಯುವರ್ ಲಾಸ್ಟ್ ಪೇರ್ ಆಫ್ ಟ್ರೌಸರ್ಸ್ ಆ್ಯಂಡ್ ದಟ್ ಯು ಕೆನ್ ನಾಟ್ ಬೈ ಯುವರ್ ಸೆಲ್ಫ್ ಅನದರ್ ಪೇರ್. Look at the words used by the Pepe. Any situation, Pepe can turn into himself.
ಯಾವುದೇ ಒಂದು ಸಿಚುಯೇಷನ್ ಆದರೂ ಸಿಕ್ಕಲಿ ಎಂತ, ಈವನ್ ವಾಟ್ ಎವರ್ ದ ಡಿಫಿಕಲ್ಟ್ ಸಿಚುಯೇಷನ್ಸ್ ದೇರ್, ಪೇಪೆ ಹ್ಯಾಸ್ ದ ಕೆಪಾಸಿಟಿ ಟು ಮೇಕ್ ದಟ್ ಸಿಚುಯೇಷನ್ ಟು ಹಿಮ್ಸೆಲ್ಫ್. ಯಾವುದೇ ಎಂಥ ಕಷ್ಟ ಸಿಚುವೇಶನಲ್ಲೂ ಪೇಪೆ ಸಿಗಾಕೋಬೇಕಾದ್ರೂ ಕೂಡ ಅವನು ತನ್ನ ಕಡೆಗೆ ತಾನೇ ವಾಲಿಸ್ಕೊಳ್ಳುವಂತೆ ಮಾಡುವಂತಹ ಕೆಪಾಸಿಟಿ ಇರ್ತದೆ. ಆಸ್ ಫಾರ್ ಆಸ್ ಐ ಕ್ಯಾನ್ ಸಿ, ಶಿ ಥಿಂಕ್ಸ್ ದಟ್ ವಿ ಹ್ಯಾವ್ ಸ್ಪಾಯ್ಲ್ಡ್ ದ ಟ್ರೌಸರ್ಸ್, ಬಟ್ ಐ ಅಶ್ಯೂರ್ ಯು ದಟ್ ದೇ ಆರ್ ಜಸ್ಟ್ ರೈಟ್ ಫಾರ್ ಮೀ. ಶಿ ಸೀಮ್ಸ್ ಟು ಥಿಂಕ್ ದಟ್ ಐ ಹ್ಯಾವ್ ಟೇಕನ್ ಯುವರ್ ಲಾಸ್ಟ್ ಪೇರ್ ಆಫ್ ಟ್ರೌಸರ್ಸ್. ನೀವು ಯಾಕೆ ಈ ಥರ ಅನ್ಕೊತಾ ಇದ್ದೀರಾ? ನಾನೇನೋ ನಿಮ್ಮ ಲಾಸ್ಟ್ ಪೇರ್ ಆಫ್ ಟ್ರೌಸರ್ಸ್, ನಿಮ್ಮ ಹತ್ರ ಇದ್ದಿದ್ದ ಕಡೆ ಬಟ್ಟೆನ ನಾನೇನೋ ತಗೊಬಿಟ್ಟಂಗೆ ಮಾತಾಡ್ತಾ ಇದ್ದೀರಾ. ಅಂಡ್ ದಟ್ ಯು ಕೆನ್ ನಾಟ್ ಬೈ ಯುವರ್ ಸೆಲ್ಫ್ ಅನದರ್ ಪೇರ್. ಈವನ್ ಯು ಆರ್ ಟಾಕಿಂಗ್ ಆಸ್ ಇಫ್ ಯು ಕಾಂಟ್ ಬೈ ಅನದರ್ ಪೇರ್ ಆಫ್ ಟ್ರೌಸರ್ಸ್. ನೀವು ಇನ್ನೊಂದು ಯಾವುದೋ ಬಟ್ಟೆ ತೊಗೊಳಕ್ಕಾಗದಿರೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ಯು ಕ್ಯಾನ್ ಬೈ ಅನದರ್ ಟ್ರೌಸರ್ಸ್, ಯು ಕ್ಯಾನ್ ಪರ್ಚೇಸ್, and this is not your final this is not the last trousers I have taken it. But ಈ ಥರ ಯಾಕೆ ಮಾತಾಡ್ತಾ ಇದ್ದೀರಾ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಂತೆ. ದ ಅಮೇರಿಕನ್ ಹೂ ಹ್ಯಾಡ್ ಲಿಸನ್ ಇಂಪ್ಯೂಟಬಲಿ ಟು ದ ಸ್ಪೀಚ್ ನೌ ರಿಮಾರ್ಕೆಡ್. ಈ ಸ್ಪೀಚ್ನೆಲ್ಲ ಕೇಳ್ತಾ ಇದ್ದಿದ್ದಂತಹ ಅಮೇರಿಕನ್ನು ಈ ಸ್ಪೀಚ್ನೆಲ್ಲ ವರ್ಡ್ ಲಿಸನ್ ತುಂಬ ದೀರ್ಘವಾಗಿ ತುಂಬ ಶಾಂತ ರೀತಿಯಲ್ಲಿ ಕೊಂಚ್ಕೊಳ್ಳುವಂತೆ ದ ಅಮೇರಿಕನ್ ಹೂ ಹ್ಯಾಡ್ ಲಿಸನ್ ಇಂಪ್ಯೂಟಬಲಿ ಟು ದ ಸ್ಪೀಚ್ ನೌ ರಿಮಾರ್ಕೆಡ್, ಆ್ಯಂಡ್ ಐ ಥಿಂಕ್ ಯಂಗ್ ಮ್ಯಾನ್ ದಟ್ ಐ ಹ್ಯಾವ್ ಟು ಕಾಲ್ ದ ಪೊಲೀಸ್. ಕಡೆಗೆ ಹೇಳತ್ತಂತೆ, ಕೊಚ್ಕೊಳ್ಳುವಂಥ ಒಂದು ರೀತಿಯಾಗಿ ದೊಡ್ಡದಾಗಿ ಮಾತಾಡ್ತಾ ಇದ್ದ ಅಮೇರಿಕನ್ನು ಈಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡೋದಂತೆ, ಐ ಹೌ ಟು ಕಾಲ್ ದ ಪೊಲೀಸ್. ನಾನೀಗ ಪೊಲೀಸ್ನ ಕರಿಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ಬಿಟ್ರಂತೆ. ರಿಯಲಿ ಪೇಪೆ ಕ್ವೈರ್ಡ್ ಇನ್ ಅಮೇಸ್ಮೆಂಟ್. ಕ್ವೈರ್ಡ್ ಇನ್ ದ ಅಮೇಸ್ಮೆಂಟ್. ವಾಟ್ ಫಾರ್? ಯಾವುದಕ್ಕೋಸ್ಕರ ಕರಿತೀರಾ ನೀವು? ಪೇಪೆ ಕ್ಯೂರ್ಡ್ ಇನ್ ಅಮೇಸ್ಮೆಂಟ್. ಯಾವುದಕ್ಕೋ ಪ್ರಶ್ನೆ ಮಾಡಿದಂತೆ. ರಿಯಲಿ ಪೇಪೆ ಕ್ಯೂರ್ಡ್ ಪ್ರಶ್ನಿಸಬಹುದು ಅಂತಂದು. ಕ್ವಶನ್ಡ್ ಇನ್ ಅಮೇಸ್ಮೆಂಟ್, ತುಂಬ ಆಶ್ಚರ್ಯದಿಂದ, ವಿತ್ ಎಂಥೂಸಿಯಾಸ್ಟಿಕ್ ಈ ಆಸ್ಕ್ಡ್ ಫಾರ್ ವಾಟ್ ಫಾರ್? ಯಾವುದಕ್ಕೋಸ್ಕರ ನೀವು ನನ್ನ ಪೊಲೀಸ್ನ ಕರೀತೀರಾ? ಟು ಟೇಕ್ ಯು ಟು ಜೈಲ್. ನಿನ್ನನ್ನು ಜೈಲಿಗೆ ಹಾಕೋಕ್ಕೋಸ್ಕರ ನಾವು ಪೊಲೀಸ್ನ ಕರಿತೀವಿ ಅಂತ ಹೇಳಿದ್ರಂತೆ. Pepe was extremely hurt. In fact, he was ready to cry, but he swallowed in tears and said with a great dignity, Pepe extremely hurt. ತುಂಬ ಬೇಸರ ಆಯ್ತಂತೆ. ಇನ್ಫ್ಯಾಕ್ಟ್ ಈ ವಾಸ್ ರೆಡಿ ಟು ಕ್ರೈ. ಅಳಂಗೂ ಕೂಡ ಮಾಡ್ಕೊಂಡಂತೆ ಪೇಪೆ. ಬಟ್ ಈ ಸ್ವಾಲೋಡ್ ಇಸ್ ಟಿಯರ್ಸ್. ಅಳನ್ನ ನುಂಗ್ಕೊಂಡಂತೆ. ಈ ಸ್ವಾಲೋಡ್, ಅಳನ್ನ ನುಂಗ್ಕೊಂಡು ಇಸ್ ಟಿಯರ್ಸ್ ಆ್ಯಂಡ್ ಸ್ಯಾಡ್ ವಿತ್ ಗ್ರೇಟ್ ಡಿಗ್ನಿಟಿ, ಇಫ್ ಸಿಗ್ನೋರ್ ಇಟ್ ಗಿವ್ಸ್ ಯು ಪ್ಲೆಷರ್ to send people to jail, that is your affair, but I would not do that. If I had many pairs of trousers and you had none, I would give you 2, perhaps even 3 pairs, although it is impossible to wear 3 pairs of trousers at once. It gives you pleasure to send. ನಿಮಗೆ ಪ್ಲೆಷರ್, ತುಂಬ ಸಂತೋಷ ಆಗ್ತಾ ಇದೆ ಅಂದರೆ, ಇಫ್ ಯು ಲೈಕ್, ಇಫ್ ಯು ಆರ್ ಸೋ ಹ್ಯಾಪಿ ಟು ಸೆಂಡ್ ಮೀ ಟು ದ ಜೈಲ್, ದಟ್ ಈಸ್ ಯುವರ್ ಅಫೇರ್. ಇಫ್ ದಟ್ ಈಸ್ ಯುವರ್ ಹ್ಯಾಬಿಟ್, ಅದೇ ನಿಮ್ಮ ಅಭ್ಯಾಸ ಆಗಿದ್ರೆ, ಬಟ್ ಐ ವುಡ್ ನಾಟ್ ಡೂ ದ್ಯಾಟ್. ಇಫ್ ಐ ಹ್ಯಾಡ್ ಮೆನಿ ಪೇರ್ಸ್ ಆಫ್ ಟ್ರೌಸರ್ಸ್ ಆ್ಯಂಡ್ ಯು ಹ್ಯಾಡ್ ನನ್. ನನ್ನ ಹತ್ರ ಹಲವಾರು ರೀತಿಯಾದಂಥ, ನಾನೇನಾದರೂ ಆಗಿದ್ದರೆ ನಿಮ್ಮ ಜಾಗದಲ್ಲಿ, ನನ್ನ ಹತ್ರ ಹಲವಾರು ರೀತಿಯಾದಂಥ ಜೊತೆ ಬಟ್ಟೆ ಇದ್ದರೆ, ನಿಮ್ಮ ಹತ್ರ ಏನಾದರೂ ಇರಲಿಲ್ಲ ಅಂದರೆ, ಒಂದು ಜೊತೆ ಬಟ್ಟೆನೂ ಇರಲಿಲ್ಲ ಅಂದರೆ, ನಾನು ಖಂಡಿತ ಇದನ್ನು ಜೈಲು ಓದ್ತಾ ಇರಲಿಲ್ಲ. ಇದು ಒಂದು ಪೇರ್ನ ಜೊತೆನ ಕೊಟ್ಟುಬಿಟ್ಟು ಆದ್ಮೇಲೆ ಸುಮ್ಮನೆ ಇರ್ತಾ ಇದ್ದೆ. ಐ ವುಡ್ ಗಿವ್ ಯು 2, ನಾನು ಒಂದಲ್ಲ 2 ಕೂಡ ಕೊಟ್ಟುಬಿಡ್ತಾ ಇದ್ದೆ. ಪರ್ಹ್ಯಾಪ್ಸ್ ಈವನ್ 3 pairs. ನನ್ನ ಹತ್ರ ಏನಾದರೂ 10 ಅಷ್ಟೊಂದು ನಿಮ್ಮ ಹತ್ರ ಇರೋ ಅಷ್ಟು ಇದ್ದಿದ್ರೆ, ಒಂದಲ್ಲ 2 ಅಲ್ಲ 3 ಕೂಡ ಕೊಟ್ಬಿಡ್ತಾ ಇದ್ದೆ. ಆಲ್ದೋ ಇಟ್ ಈಸ್ ಇಂಪಾಸಿಬಲ್ to wear 3 pairs of trousers at once.
once. ಈವನ್ ಅದು ಸಾಧ್ಯ ಇಲ್ಲ, ಇಟ್ ಈಸ್ ಇಂಪಾಸಿಬಲ್ ಟು ವಿಯರ್. ಅದು ಖಂಡಿತ ಸಾಧ್ಯ ಇಲ್ಲ. ಒಂದೇ ಸಲ 3 ಜೊತೆ ಬಟ್ಟೆಗಳನ್ನ ಹಾಕೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಕ್ಸ್ಪೆಷಲಿ ಇನ್ ಹಾಟ್ ವೆದರ್. ಈ ರೀತಿಯಾದಂತಹ ಹಾಟ್ ವೆದರಲ್ಲಂತೂ, ಈ ರೀತಿಯಾದಂತಹ ಬಿಸಿಲಲ್ಲಂತೂ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪೇಪೆ. The American burst out laughing, for even rich men can sometimes see a joke. ಅಲ್ಲಿ ತುಂಬ ನಕ್ಬಿಟ್ಟು ಅಮೇರಿಕನ್ ತುಂಬ ಜೋರಾಗಿ ನಕ್ಬಿಟ್ನಂತೆ. ಅದು ಫಾರ್ ಈವನ್ ರಿಚ್ ಮೆನ್ ಸಮ್ಟೈಮ್ಸ್ ಸಿ ಅ ಜೋಕ್. ಇದನ್ನು ಕೂಡ ರಿಚ್ ಮೆನ್ಸು ಕೂಡ ಸ್ಮೈಲ್ಸು ಜೋಕ್ಸು ಕೂಡ ಬರ್ತದೆ ಅಂತ ಅರ್ಥ ಮಾಡಿಕೊಂಡೆ. ದೆನ್ ಈ ಟ್ರೀಟೆಡ್ ಪೇಪೆ ಟು ಸಮ್ ಚಾಕ್ಲೇಟ್ ಆ್ಯಂಡ್ ಗೇವ್ ಹಿಮ್ ಫ್ರ್ಯಾಂಕ್ ಪೀಸ್. Pepe bit at coin and thanked the donor. ಆಮೇಲೆ ಇದನ್ನು ಜೋರಾಗಿ ನಕ್ಕದಂತಹ ಅಮೆರಿಕನ್ ಓನರು ದೆನ್ ಈ ಟ್ರೀಟೆಡ್ ಪೇಪೆ ಟು ಸಮ್ ಚಾಕ್ಲೇಟ್ಸ್. ಅಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ನ ಕೊಟ್ಬಿಟ್ಟು ಆ್ಯಂಡ್ ಗೇವ್ ಹಿಮ್ ಅ ಫ್ರ್ಯಾಂಕ್ ಪೀಸ್. ಒಂದು ಫ್ರ್ಯಾಂಕ್ ಕೊಂಡಂತೆ, ಒಂದು ಅಮೆರಿಕನ್ ನಾಣ್ಯನ ಕೊಟ್ಟು ಪೇಪೆ ಬಿಟ್ ಅಟ್ ದ ಕಾಯಿನ್ ಆ್ಯಂಡ್ ಥ್ಯಾಂಕ್ಡ್ ದ ಡೋನರ್. ಆ ಕಾಯಿನ್ನ ಕಚ್ಚಿಬಿಟ್ಟು ಅದು ಥ್ಯಾಂಕ್ಸ್ ಹೇಳಿದ್ನಂತೆ ಪೇಪೆ. ಥ್ಯಾಂಕ್ ಯು ಸಿಗ್ನೋರ್, ದ ಕಾಯಿನ್ ಇಸ್ ಜಿನೈನ್ ಐ ಪ್ರೆಸ್ಯೂಮ್. ಥ್ಯಾಂಕ್ ಯು ಸಿಗ್ನೋರ್, ನಿಜವಾಗ್ಲೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಶ್ರೀಮತಿಯವರೇ. ಈ ಕಾಯಿನು ಜಿನೈನ್ ಆಗಿದೆ. ನನ್ನ ಪ್ರಕಾರ ಇದು ಕಾಯಿನ್ನು ಜಿನೈನ್ ಆಗಿದೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಟ್ರೌಸರ್ಸ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಟ್ನಂತೆ. ಲುಕ್ ಎಟ್ ದ ಇನ್ಸಿಡೆಂಟ್ ಹಿಯರ್. Pepe, even he has stolen cloth from American family. Even he does not have any guilt feeling also. ಯಾವುದೇ ರೀತಿಯಾದಂಥ ಪಾಪ ಪ್ರಜ್ಞೆನೂ ಕೂಡ ಇಲ್ಲ. ದಿಸ್ ಈಸ್ ಯಾಕೆ ಅಂತ ಹೇಳಿದ್ರೆ, ಪೇಪೆನ ಅಭ್ಯಾಸ ಏನಂದರೆ ತನ್ನ ಯಾವುದೇ ಸಿಚುವೇಶನ್ಸ್ ಕೂಡ ತನ್ನಗೆಗೋಸ್ಕರ ಮಾಡ್ಕೋಬೋದಾಯಿತು ಅಂತ. ಆಮೇಲೆ ಇನ್ನೂ ಒಂದು ಏನಂದರೆ, ಯು ಕ್ಯಾನ್ ಸಿ ಪೇಪೆ ಈಸ್ ಸಮ್ವಾಟ್ he has a attitude of ಯಾವ ರೀತಿಯಾದಂತಹ ಆ್ಯಟಿಟ್ಯೂಡ್ ಇದ್ದರೆ, ಈವನ್ ಈ ಕ್ಯಾನ್ ಮೇಕ್ ಎನಿ ಸಿಚುವೇಶನ್ ಟು ಹಿಮ್ಸೆಲ್ಫ್. ಯಾವುದೇ ಅದರಂದ್ರೂ ಕೂಡ ಇವನು ಮಾಡ್ಕೊಳ್ಳುವಂತಹ ಒಂದು ಗುಣ ಇತ್ತು. ಆಮೇಲೆ ಯಾವುದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ಳೋವಂಥ ಇತ್ತು. ಥ್ಯಾಂಕ್ ಯು ಸಿಗ್ನೋರ್, ದ ಕಾಯಿನ್ ಇಸ್ ಜಿನೈನ್ ಐ ಪ್ರೆಸ್ಯೂಮ್. ಬಟ್ ಪೇಪೆ ಈಸ್ ಅಟ್ ಇಸ್ ಬೆಸ್ಟ್. ಯಾವ ರೀತಿ ಪೇಪೆ ಇದ್ದ ಅನ್ನೋದನ್ನ ಇದು ಮುಂದೆ ಒಂದು ಪೂರ್ತಿ ಇದು ನಿಮಗೆ ಕೊಡ್ತಾ ಹೋಗ್ತದೆ. ಪೇಪೆ ಈಸ್ ನಾಟ್ ಓನ್ಲಿ ದಿಸ್ ಟೈಪ್ ಆಫ್ ಕ್ಯಾರೆಕ್ಟರ್, ಬಟ್ ಪೇಪೆ ಒಳಗೆ ಒಬ್ಬ ಕವಿ ಇದ್ದ. he has inside there is one poet, even he has one writer in himself. ಆ ಪೇಪೆ ಯಾವ ರೀತಿ ಮನುಷ್ಯ, ಯಾವ ರೀತಿ ಹುಡುಗ ಆಗಿದ್ದ ಅಂತ ಕೂಡ ಹೇಳ್ತಾರೆ. ಬಟ್ ಪೇಪೆ ಈಸ್ ಅಟ್ ಇಸ್ ಬೆಸ್ಟ್ ವೆನ್ ಹಿ ಸ್ಟ್ಯಾಂಡ್ಸ್ ಅಲೋನ್ somewhere among the rocks, passively examine their cracks as if reading the dark history of rock life. ಯಾವುದಾದ್ರೂ ಒಂದು ಪೇಪೆ ಇವಾಗಲೂ ಕೂಡ ಸ್ಟ್ಯಾಂಡ್ ಅಲೋನ್ ಸಮ್ವೇರ್ ಅಮಾಂಗ್ ದ ರಾಕ್ಸ್, ಇವಾಗಲೂ ಕೂಡ ಮಧ್ಯದಲ್ಲಿ ಇರ್ತಾ ಇದ್ನಂತೆ. ಪೆನ್ಸಿವ್ಲಿ ತುಂಬ ಯೋಚನೆ ಮಾಡ್ತಾ ಇರೋ ರೀತಿ, ಎಕ್ಸಾಮಿನಿಂಗ್ ದ ಕ್ರ್ಯಾಕ್ಸ್ ಆಸ್ ಎಫ್ ರೀಡಿಂಗ್ ದ ಡಾರ್ಕ್ ಹಿಸ್ಟ್ರಿ ಆಫ್ ರಾಕ್ ಲೈಫ್. ಎಲ್ಲೂ ಒಂದು ರಾಕ್ನ ಬಂಡೆಗಳ ಅಧ್ಯಯನ ಮಾಡ್ತಾ ಇರೋ ರೀತಿ ಆ ಕ್ರ್ಯಾಕ್ನ ನೋಡ್ತಾ ಇದ್ನಂತೆ Pepe. At such moments, his vivid eyes are dilated and filmy with wonder. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕ್ರ್ಯಾಕ್ ಇದ್ರೂ ಕೂಡ, ಒಂದು ಯಾವುದೇ ಒಂದು ಸಣ್ಣ ಯಾವುದಾದ್ರೂ ಲಿಸರ್ಡ್, ಅದು ಸ್ಟಾರ್ಟಿಂಗ್ ಇನ್ ದ ಲೆಸನ್ ಒಂದು ಲಿಸರ್ಡ್ ಇದ್ರೂ ಕೂಡ ಅವನಿಗೆ ತುಂಬ ಆಶ್ಚರ್ಯಭರಿತವಾಗಿ ನೋಡ್ತಾ ಇದ್ದ. ಈ ರೀತಿಯಾದ ಕಣ್ಣುಗಳು ಒಬ್ಬ ರೈಟರ್ಗೆ, ಒಬ್ಬ ಪೊಯೆಟ್ಗೆ ಇರ್ತದೆ. ಒಬ್ಬ ಪೊಯೆಟು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾನೆ ಯಾವುದಾದ್ರೆ. ಅದಕ್ಕೆ ಒಂದೊಂದ್ಸಲಿ ಒಂದು ಕವನ ಇದೆ, ನೀವು ಜ್ಞಾಪಿಸ್ಕೋಬೋದು, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಪ್ರಕೃತಿಯಲ್ಲಿರುವಂಥ ಸಣ್ಣ ಪುಟ್ಟ ಅಂಶಗಳು ಕೂಡ ಕೆಲವೊಂದು ಕವಿಗಳಿಗೆ ತುಂಬ ಆಶ್ಚರ್ಯಚಕಿತವಾಗಿ, ತುಂಬ ಅದ್ಭುತವಾಗಿ ಕಾಣ್ತದೆ. ಅದೇ ರೀತಿ ಪೇಪೆ ಕೂಡ ತಾನು ಯಾವುದೇ ಒಂದನ್ನು ನೇಚರಲ್ಲಿ ನೋಡಿದ್ರು ಕೂಡ ತುಂಬ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದ. ಅಟ್ ಸಚ್ ಮೊಮೆಂಟ್ ಇಸ್ ವೈವಿಡ್ ಐಸ್ are dilated and filmy with wonder.
His slender hands are laced behind his back, and his head slightly bent, sways a little from side to side like a flower in breeze. And under his breath, he softly hums a tune, for he is for ever singing. ಯಾವಾಗ ಕೂಡ ಹಾಡು ಹೇಳ್ತಾ ಇದ್ದ, ಯಾವಾಗ ಕೂಡ ಬೆಂಡ್ ಮಾಡಿಕೊಂಡು ಏನಾದರೂ ನೋಡ್ತಾ ಇದ್ದ, ಫ್ಲವರ್ಸ್ ನೋಡ್ತಾ ಇದ್ದ, ಆ ಫ್ಲವರ್ನಲ್ಲಿ ಬರುವಂತಹ ಬ್ರೀಸ್ನ ನೋಡ್ತಾ ಇದ್ದ, ಇದೆಲ್ಲನೂ ಕೂಡ ನೋಡ್ತಾ ಇದ್ದ. ಇಟ್ ಈಸ್ ಗುಡ್ ಆಲ್ಸೋ ಟು ವಾಚ್ ಹಿಮ್ ಲುಕಿಂಗ್ ಅಟ್ ಫ್ಲವರ್ಸ್. ಯಾವ ರೀತಿ ಫ್ಲವರ್ಸ್ನ ನೋಡ್ತಾ ಇದ್ದ, ಅದನ್ನು ನೋಡೋದು ಕೂಡ ತುಂಬ ಸಂತೋಷ ಆಗುತ್ತೆ ಅಂತ ರೈಟರ್ ಹೇಳ್ತಾ ಇದ್ದಾರೆ. ಅಟ್ ದ ವಿಸ್ಟೀರಿಯಾ ಬ್ಲಾಸಮ್ that pour in purple profusions over the walls, he stands as taut as violin strings, as if he were listening to the soft tremor of silken petals stirred by breath of the sea breeze. ಯಾವಾಗ ಕೂಡ ಯಾವುದಾದ್ರೂ ಒಂದು ಬಳ್ಳಿಯಾಗಿರ್ಬೋದು, ಯಾವುದೇ ಒಂದು ಬಳ್ಳಿ ಆಗಿರ್ಬೋದು, ಈ ಸ್ಟ್ರ್ಯಾಂಡ್ಸ್ as the violin strings, as if you were listening to the ಸಾಫ್ಟ್ ಟ್ರಿಮ್ಯೂರ್. ಯಾವುದೇ ಒಂದು ವಯಲಿನ್ನ ಟ್ರಿಮ್ಯೂರ್, ಯಾವ ರೀತಿ ವಯಲಿನ್ನ ಒಂದು ಒಂದು ಸಣ್ಣ ವಯಲಿನ್ನ ಶಬ್ದ ಬರಬೇಕು ಅಂದರೆ ಒಂದು ರೀತಿಯಾದ ವೈಬ್ರೇಷನ್ ಬರಬೇಕು. ಆ ರೀತಿ ಒಂದು ವೈಬ್ರೇಷನ್ನು ಕೂಡ ಗಮನಿಸ್ತಾ ಇದೆ. ಸಿಲ್ಕನ್ ಪೆಟಲ್ ಸ್ಟಿರ್ಡ್ ಬೈ ದ ಬ್ರೆತ್ ಆಫ್ ಸೀ ಬ್ರೀಸ್, ಆಸ್ ಹಿ ಲುಕ್ಸ್ ಈ ಸಿಂಗ್ಸ್ ಫಿಯಾರಿನೋ ಫಿಯಾರಿನೋ ಅಂತ ಫ್ಲವರ್ಸ್ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ಫಿಯಾರಿನೋ ಫಿಯಾರಿನೋ ಫಿಯಾರ್ನೋ ಅಂತ ಹೇಳ್ತಾ ಇದ್ದಂತೆ ಪೇಪೆ. And from afar, like the sound of some huge tumbling, comes the muffled sigh of the sea. Butterflies chase one another over the flowers. Pepe raised his head, and flowers their flight, blinking on the sunlight. His lips parted in a smile, tingled a little with envy and sadness, had the generous smile of superior being on earth. ಪ್ರತಿಯೊಂದನ್ನು ಗಮನಿಸ್ತಾ ಇದ್ದ ಪೇಪೆ ಅಂತ. ಇಟ್ ಮೇ ಬಿ ದ ಫ್ಲವರ್ಸ್, ದ ಬ್ಲಾಸಮ್ ಆಫ್ ದ ಫ್ಲವರ್ಸ್, ದ ಸೌಂಡ್ ಆಫ್ ದ ಹ್ಯೂಜ್ ಟಂಬರ್ಲಿನ್ಸ್, ಯಾವುದಾದ್ರೂ ಕೂಡ ಒಂದು ಮ್ಯೂಸಿಕಲ್ ಗ್ರೂಪ್ ಇರ್ಬೋದು. ಕಮ್ಸ್ ದ ಮಫಲ್ಡ್ ಸೈ ಆಫ್ ದ ಸಿ, ಯಾವುದಾದ್ರೂ ಕೂಡ ಸಿ ಬ್ರೀಸಿಂಗ್ ಇರ್ಬೋದು, ಸಮುದ್ರದ ಶಬ್ದ ಇರ್ಬೋದು. ಬಟರ್ಫ್ಲೈಸ್ ಚೇಸ್ ಒನ್ ಅನದರ್ ಓವರ್ ದ ಫ್ಲವರ್, ಯಾವುದಾದ್ರೂ ಒಂದು ಬಟರ್ಫ್ಲೈ ಇನ್ನೊಂದು ಬಟರ್ಫ್ಲೈನ ಹಿಂದೆ ಹೋಗ್ತಾ ಇರೋದಿರ್ಬೋದು. ಪೇಪೆ ರೈಸಸ್ ಇಸ್ ಹೆಡ್ ಆ್ಯಂಡ್ ಫಾಲೋಸ್ ದೇರ್ ಫ್ಲೈಟ್, ಯಾವುದಾದ್ರೂ ಒಂದು ಬಟರ್ಫ್ಲೈ ಅದ್ರ ಹಿಂದೆನೂ ಕೂಡ ಹೋಗ್ತಾ ಇದ್ದ. ಬ್ಲಿಂಕಿಂಗ್ ಇನ್ ಸನ್ಲೈಟ್, ಹಿಸ್ ಲಿಪ್ಸ್ ಪಾರ್ಟೆಡ್ ಇನ್ ಎ ಸ್ಮೈಲ್, tingled a little with envy and sadness, had the generous smile of a superior being on earth. ತುಂಬ ಅದ್ಭುತವಾದಂತಹ ಒಂದು ಜೀವಿ ಅಂತ ಅಂದ್ಕೊಂಡೆ ನೋಡ್ತಾ ಇದ್ದಂತೆ. he cries, clapping his hands to frighten an emerald lizard. ಯಾವ ಥರ ಇದನ್ನ ಒಂದು ಓಡಿಸ್ತಾ ಇದ್ದಂತೆ, ಎಮರಾಲ್ಡ್ ಲೆಸರ್ಡ್ನ ಓಡಿಸ್ತಾ ಇದ್ದಂತೆ ಪೇಪೆ. ಆ್ಯಂಡ್ ವೆನ್ ದ ಸೀ ಈಸ್ ಪ್ಲೆಸೀಡ್ ಆಸ್ ಎ ಮಿರರ್ ಆ್ಯಂಡ್ ದ ರಾಕ್ಸ್ ಆರ್ ಬೇರ್ ಆಫ್ ದ ವೈಟ್ ಲೇಸಿ ಸ್ಪ್ಯೂಮ್ ಆಫ್ ದ ಟೈಡ್. ಯಾವಾಗ ಸಿ as a mirror and the rocks are bare of the white lazy spume of a tide. ಯಾವಾಗ ಒಂದು ಸಿ ಒಂದು ಪ್ರಶಾಂತವಾಗಿರ್ತದೋ, ಪ್ರಶಾಂತವಾಗಿರ್ತದೋ, ಮಿರರ್ ಅಷ್ಟೇ ಯಾವಾಗ ಕೂಲ್ ಆಗಿರ್ತದೋ, ರಾಕ್ಸ್ ಬೇರ್ ಆಫ್ ವೈಟ್ ಲೇಸಿ ಸ್ಪ್ಯೂಮ್ ಆಫ್ ಟೈಡ್, ಎಷ್ಟೇ ಒಂದು ರೀತಿಯಾದಂತಹ ಒಂದು ರಾಕ್ಸು ಒಂದು ಯಾವ ರೀತಿ ಕಸೂತಿ ಮಾಡಿರುವಂತಹ ಶೇಪಲ್ಲಿರ್ತದೋ ದ ಟೈಡ್. Pepe, seated on a stone, gazes with his bright eyes into this transparent water, where among the reddy sea winds the fish glide smoothly, the shrimps dart back and forth, and the crab
crawls along sideways. Everything attracts him. Sea winds, the fish glide smoothly. ಅವಾಗ ಆ ರೀತಿ ಫಿಶ್ ಸ್ಮೂತ್ ಆಗಿ ಹೋಗ್ತದ. ದ ಶ್ರಿಮ್ ಸೀಗಡಿಗಳು, ದ ಡಾರ್ಕ್ ಬ್ಯಾಕ್ ಅಂಡ್ ದ ಫೋರ್ತ್ ಅಂಡ್ ದ ಕ್ರಾಬ್ ಕ್ರೋಲ್ ಅಲಾಂಗ್ ಸೈಡ್ ವೇ. ಯಾವಾಗ ಏಡಿಗಳು ಸೈಡಲ್ ವೇಸ್ನಲ್ಲಿ ಇರ್ತದೋ. ಅಂಡ್ ಇನ್ ದ ಸ್ಟಿಲ್ನೆಸ್ ದ ಕ್ಲಿಯರ್ ವಾಯ್ಸ್ ಆಫ್ ಅ ಬಾಯ್ pours gently forth over the azure water. Sea, oh sea. ಯಾವಾಗ ಯಾವುದೇ ಒಂದು ಸೀನಲ್ಲಿ ಮೀನುಗಳಿರ್ಬೋದು, ಕಪ್ಪೆ ಇರ್ಬೋದು, ಜಿರಳೆ ಇರ್ಬೋದು, ಅಥವಾ ಸೀಗಡಿ ಇರ್ಬೋದು, ಆಮೇಲೆ ಏಡಿ ಇರ್ಬೋದು, ಎಲ್ಲನೂ ಕೂಡ ಅಮೇಝಿಂಗ್ ಆಗಿ ಅದು ಅಷ್ಟೇ ಆಕಾಶ ನೀಲಿ ಬಣ್ಣದಲ್ಲಿ ತಿರುಗುವಂತಹ ಒಂದು ಸೀನ ಅಷ್ಟೇ ಸೂಕ್ಷ್ಮವಾಗಿ ಒಂದು ಕವಿಯ ರೂಪದಲ್ಲಿ ನೋಡ್ತಾ ಇದ್ದಂತೆ ಪೇಪೆ. ಸಿ ಓ ಸಿ, ಓ ಸಮುದ್ರವೇ ಅಂತ ಹೇಳಿ ನೋಡ್ತಾ ಇದ್ದಂತೆ. ಅಡಲ್ಟ್ಸ್ ಆಫನ್ ಶೇಕ್ ದೇರ್ ಹೆಡ್ಸ್ ಡಿಸಪ್ರೂವಿಂಗ್ಲಿ ಅಟ್ ಪೇಪೆ ಸೇಯಿಂಗ್ ದಟ್ ಒನ್ ವಿಲ್ ಬಿ ಆನ್ ಅನಾರ್ಕಿಸ್ಟ್. ಅಡಲ್ಟ್ಸು, ದೊಡ್ಡವರು, ಇವನ ಆಟಗಳನ್ನೆಲ್ಲ ನೋಡ್ಬಿಟ್ಟು ಪೇಪೆ ಅವನ ಒಬ್ಬ ಅರಾಜಕತಾವಾದಿ, ಅನಾರ್ಕಿಸ್ಟ್, ಈಸ್ ಅನಾರ್ಕಿಸ್ಟ್ ಅಂತ ಹೇಳ್ಬಿಟ್ಟು ಅರಾಜಕತಾವಾದಿ, ಅವನು ಯಾವುದು ಎಲ್ಲನಕ್ಕೂ ಕೂಡ ವಿರೋಧ ಮಾಡಿಕೊಂಡು ಎಲ್ಲನೂ ಕೂಡ ವಿಚಿತ್ರವಾಗಿರುವಂತಹ ಮನುಷ್ಯ ಅಂತ ಹೇಳ್ಬಿಟ್ಟು ಬೈತಾ ಇದ್ದಂತೆ. ಬಟ್ ಫೋಲ್ಕ್ ದ ಕೈಂಡರ್ ಫೋಕ್ possessed of greater discernment or of different opinion, Pepe will be our poet. ಆದರೆ ಕೆಲವರು ಕೈಂಡರ್ ಫೋಕ್ possessed of a great discernment, ಯಾರು ಪೇಪೆನ ನೋಡಿರ್ತಾರೋ, ಅವನ ಒಳನೋಟಗಳನ್ನು ನೋಡಿರ್ತಾರೋ, ಅವರ ಒಪಿನಿಯನ್ ಏನಂತೆ, ಪೇಪೆ ವಿಲ್ ಬಿ ಅವರ್ ಪೊಯೆಟ್. ಅವನು ನಮ್ಮ ಪೊಯೆಟ್, ನಮ್ಮ ದೇಶದ ಅತ್ಯುತ್ತಮ ಒಬ್ಬ ಪೊಯೆಟ್ ರೀತಿಯಾದಂಥ ಕಣ್ಣು ಉಳ್ಳವನು ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಪಾಸ್ಕ್ವಿಲಿನೋ ದ ಕ್ಯಾಬಿನೆಟ್ ಮೇಕರ್ ಆ್ಯಂಡ್ ಓಲ್ಡ್ ಮೆನ್ with a head that seems cast in silver and a face like those etched on ancient Roman coins, wise and respected Pasqualino has his own opinion. A Pasqualino, a cabinet maker, an old man, ಒಬ್ಬ ಪ್ಯಾಸ್ಕಲಿನೋ ಅಂತ ಓಲ್ಡ್ ಕ್ಯಾಬಿನೆಟ್ ಮೇಕರ್, ಕ್ಯಾಬಿನೆಟ್ನ ರಚಿಸಿದವನು, ಅಂಡ್ ಓಲ್ಡ್ ಮ್ಯಾನ್ ವಿತ್ ಅ ಹೆಡ್ ದಟ್ ಸೀಮ್ಸ್ ಕಾಸ್ಟ್ ಇನ್ ಸಿಲ್ವರ್ ಅಂಡ್ ದ ಫೇಸ್ ಲೈಕ್ ದೋಸ್ ಇಚ್ಡ್ ಆನ್ ಏನ್ಷಿಯಂಟ್ ರೋಮನ್ ಕಾಯಿನ್ಸ್, ಏನ್ಷಿಯಂಟ್ ರೋಮನ್ ಕಾಯಿನ್ಸ್ ಅಲ್ಲಿರುವಂತಹ ಮುಖದ ಥರ ಇರುವಂಥದ್ದು, ವೈಸ್ ಅಂಡ್ ರೆಸ್ಪೆಕ್ಟೆಡ್ ಪ್ಯಾಸ್ಕ್ವಿಲಿನೋ ಆಸ್ ಇಸ್ ಓನ್ ಒಪಿನಿಯನ್, ಅವನದೇ ಆದಂಥ ಒಪಿನಿಯನ್ ಇರ್ತಾನೆ. ಅವರ್ ಚಿಲ್ಡ್ರನ್ಸ್ ವಿಲ್ ಬಿ ಫಾರ್ ಬೆಟರ್ ದೆನ್ ವಿ ಆ್ಯಂಡ್ ದೇರ್ ಲೈಫ್ಸ್ ವಿಲ್ ಬಿ ಬೆಟರ್ ಟು ಮೆನಿ ಫೋಕ್ ಬಿಲೀವ್ ಇನ್. ಆದರೆ ಅವನ ಒಪಿನಿಯನ್ನಲ್ಲಿ ಅವರ್ ಚಿಲ್ಡ್ರನ್ಸ್ ವಿಲ್ ಬಿ ಫಾರ್ ಬೆಟರ್ ದ್ಯಾನ್ ವಿ, ನಮ್ಮ ಮಕ್ಕಳುಗಳು ನಮಗಿಂತ ತುಂಬ ಚೆನ್ನಾಗಿರ್ತಾರೆ. ಆ್ಯಂಡ್ ದೇರ್ ಲೈಫ್ಸ್, ಅವರ ಬದುಕು ನಮಗಿಂತ, ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅದಕ್ಕಿಂತ ಚೆನ್ನಾಗಿರ್ತದೆ ಅಂತ ತುಂಬ ಜನ ಅದನ್ನು ನಂಬ್ಕೊಂಡಿದ್ರು ಅಂತ. ಪಾಸ್ಕಲಿನೋ ಕ್ಯಾಬಿನೆಟ್ ಮೇಕರ್, ಅ ಓಲ್ಡ್ ಮ್ಯಾನ್ ಹೂ ಹ್ಯಾಸ್ ಸಮ್ ಒಪಿನಿಯನ್ ಅಬೌಟ್ ದೇರ್ ಚಿಲ್ಡ್ರನ್ಸ್, ಆ ಒಬ್ಬ ಮಕ್ಕಳುಗಳ ಮೇಲೆ ಯಾವ ರೀತಿಯಾದಂಥ ಒಪಿನಿಯನ್ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ಯಾಸ್ಕಲಿನೋಗಿದ್ದಂಥ ಒಪಿನಿಯನ್ನು ಪೇಪೆ ಒಬ್ಬ ಒಳ್ಳೆ ಪೊಯಿಟ್ ಆಗ್ಬೋದು, ಅವನ ಜೀವನ ಮುಂದೆ ಚೆನ್ನಾಗಿರ್ಬೋದು ಅನ್ನೋದು ಕೂಡ ಹೇಳ್ತಾ ಇದೆ. ದಿಸ್ ಇಸ್ ದ ಹೆಡ್ ಆಫ್ ಪೇಪೆ. ದ ಟೂ ಇಂಪಾರ್ಟೆಂಟ್ ಎಪಿಸೋಡ್ ವಿಚ್ ಮೇ ಕಮ್ ಫಾರ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಎರಡು ಎಪಿಸೋಡು ಮುಖ್ಯ ಆಗ್ತದೆ ಪೇಪೆ ಬಗ್ಗೆ. ಒಂದು ದ ಆ್ಯಪಲ್, ದ ಸಿಗ್ನೋರಾ ದ ಆ್ಯಪಲ್ ಎಪಿಸೋಡ್. ದ ಸೆಕೆಂಡ್ ಎಪಿಸೋಡ್ ಪೇಪೆ ಆ್ಯಂಡ್ ಎ ಸಿಸ್ಟರ್ ಆ್ಯಂಡ್ ದ ಅಮೆರಿಕನ್ ಫ್ಯಾಮಿಲಿ ವಿತ್ ದ ಟ್ರೌಸರ್ಸ್ ಎಪಿಸೋಡ್, ವಿಚ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ದಿಸ್ ಶಾರ್ಟ್ ಸ್ಟೋರಿ. And the question may come from also the what was the Pepe's attitude towards the nature, ಯಾವ ರೀತಿಯಾದಂಥ ದೃಷ್ಟಿ ಇತ್ತು ಪೇಪೆಗೆ ಅಂತ ಅದು ಕೂಡ ನಿಮ್ಗೆ ಕೇಳ್ಬೋದು. ಇಟಾಲಿಯನ್ ಒಬ್ಬ ಪೊಯೆಟ್ ರೀತಿಯಾದಂಥ ಯಾವ ರೀತಿ ಒಬ್ಬ ಪೊಯೆಟ್ನ ಕಣ್ಣಿತ್ತು ಅದೇ ರೀತಿಯಾದಂಥ ಅಷ್ಟೇ ತೀಕ್ಷ್ಣ ದೃಷ್ಟಿ ಪೇಪೆನಲ್ಲಿ ಇತ್ತು ಅನ್ಬೋದು. ಓಕೆ, ವಿತ್ ದೀಸ್ ಥಿಂಗ್ಸ್ ಐ ವಿಲ್ complete today's lesson, and this is the end of the first lesson Pepe. If you have any doubts regarding the lesson, you can always WhatsApp me or you can chat me in WhatsApp group, and please subscribe the channel for further notifications. Thank you.